ವೆಯ್ಟ್ ಲಾಸ್ ಮಾಡುವಾಗ ನೀವು ಕೂಡ ಈ ಥರ ಪ್ಲೇಟ್ ಮೆಥಡನ್ನ ಫಾಲೋ ಮಾಡ್ತಿದ್ದೀರಾ ನೋಡಿ ಈ ಥರ. ಹಾಗಾದರೆ ಇವತ್ತಿನ ವಿಡಿಯೋನ ತಪ್ಪದೇ ನೋಡಿ, ನಿಮಗೆ ಹಲವಾರು ಇನ್ಫಾರ್ಮೇಷನ್ನ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ನ್ಯೂಟ್ರಿ ಎಕ್ಸ್ಪರ್ಟ್ಗೆ ಸ್ವಾಗತ. ನಾನು ರಿಜಿಸ್ಟರ್ಡ್ ಕ್ಲಿನಿಕಲ್ ಡಯಟಿಷಿಯನ್ ನಿರ್ಮಲಾ. ಬಹಳಷ್ಟು ಜನ ನನ್ನ ವೆಯ್ಟ್ ಲಾಸ್ ಡಯಟ್ ಪ್ಲಾನ್ ಆಗಿರ್ಬೋದು ಅಥವಾ ನನ್ನ ವೆಯ್ಟ್ ಲಾಸ್ 10 ಮಿಸ್ಟೇಕ್ಸ್ ಆಗಿರ್ಬೋದು ಆ ವೀಡಿಯೋಸ್ನ ಲೈಕ್ ಮಾಡಿದ್ದೀರಾ. ಅದಕ್ಕೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ. ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಏನು ಕೇಳಿದ್ದೀರಾ ಅಂದರೆ, ನಾವು ಡಯಟ್ ಮಾಡ್ತೀವಿ ಆದರೆ ಪೋಷನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ ಪ್ರಕಾರ ನಾವು ಕಡಿಮೆ ತಿಂತೀವಿ. ಸೊ ಕಡಿಮೆ ತಿಂದಾಗ ನಮಗೆ 1 ಅವರ್ 2 ಅವರ್ಗೆ ಮತ್ತೆ ಹಸಿವಾಗುತ್ತೆ, ಇಲ್ಲ ನಾವು ಊಟ ಮಾಡಿದ್ರೂ ನನಗೆ ಊಟ ಮಾಡಿದ ಮೇಲೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಅಂತ ತುಂಬ ಜನ ಕ್ವಶನ್ಸ್ನ ಕೇಳಿದ್ರಿ. ಸೊ ಇವತ್ತಿನ ವಿಡಿಯೋ ಆ ಕ್ವಶನ್ಗೆ ಉತ್ತರ ಅಂತಲೇ ಹೇಳಬಹುದು. ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಕಡಿಮೆ ಊಟ ಮಾಡಬೇಕು ಅಂತ ತುಂಬ ಜನ ಏನು ಮಾಡ್ತಾರೆ, 2 ಚಪಾತಿ ಜೊತೆಗೆ ಒಂದು ಸ್ವಲ್ಪ ಸಾರು, ತಿಳಿ ಸಾರು, ಇಲ್ಲ 2 ಚಪಾತಿ ಜೊತೆಗೆ ಒಂಚೂರು ಪಲ್ಯ ತಗೊಳ್ಳೋದು, ಇಲ್ಲ ಒಂದು ಸ್ವಲ್ಪ ತಿಳಿ ಸಾರು ಪಲ್ಯ ತಗೊಳ್ಳೋದು, ಈ ಥರ ಊಟ ಮಾಡ್ತಿರ್ತಾರೆ. ನೀವು ಈ ಥರ ಕಡಿಮೆ ಪ್ರಮಾಣದಲ್ಲಿ ಊಟ ಮಾಡಿದ್ರೂ ಕೂಡ ನಿಮಗೆ ಕ್ಯಾಲ್ರಿನೂ ಕಡಿಮೆ ಆಗುತ್ತೆ, ಆದರೆ ನಿಮಗೆ ಬೇಗ ಹಸಿವಾಗುತ್ತೆ. ಸೊ ನಿಮಗೆ ಆ ಥರ ಬೇಗ ಹಸಿವು ಆಗಬಾರ್ದು, ಮತ್ತು ನೀವು ತೊಗೊಂಡಿರೋ ಆ ಊಟ ಮಾಡಿದ್ಮೇಲೂ ನಿಮಗೆ ತಿಂದಂಥ ಅಂದರೆ ಸ್ಯಾಟಿಸ್ಫೈ ಆಗಬೇಕು, ಊಟ ಮಾಡಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ಬೇಕು ಅಂದರೆ ಅದರಲ್ಲಿ ಮೇಯ್ನಾಗಿ ಪ್ರೋಟೀನು ಇರಲೇಬೇಕು. ಸೊ ನಿಮ್ಮ ತಟ್ಟೆಯಲ್ಲಿ ಪ್ರೋಟೀನ್ ಇಲ್ಲ ಅಂತಂದರೆ ನೀವು ಹೆಚ್ಚು ತರಕಾರಿ ತೊಗೊಂಡ್ರೆ ಹೊಟ್ಟೆ ತುಂಬುತ್ತೆ, ಬಟ್ ಆದರೆ 1 or 2 hours ಮತ್ತೆ ನಿಮಗೆ ಹಸಿವಾಗುತ್ತೆ. ವೆಯ್ಟ್ ಲಾಸ್ ಡಯಟಲ್ಲಿ ಎಲ್ಲರೂ ಮಿಸ್ ಮಾಡೋದು ಏನಂತಂದರೆ ವಿಟಮಿನ್ಸು. ನೀವು ಬರೀ ಕ್ಯಾಲರೀಸ್ನ ಕಡಿಮೆ ತೊಗೊಂಡು ವಿಟಮಿನ್ಸು ಮಿನರಲ್ಸು ಅಂದರೆ ನಮಗೆ ಬೇಕಾಗಿರೋಂಥ ಪೋಷಕಾಂಶನ ತೊಗೊಳ್ಳಿಲ್ಲ ಅಂದರೆ ನಿಮಗೆ ವಿಟಮಿನ್ ಡಿಫಿಷಿಯನ್ಸಿ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ನೀವು ತೊಗೊಳ್ಳೋ ಅಂತಹ ಫುಡ್ಡಲ್ಲಿ ಕ್ವಾಂಟಿಟಿ ಮತ್ತು ನೀವು ಏನು ತೊಗೋತೀರಾ ಇಂಗ್ರೀಡಿಯೆಂಟು ಅದು ತುಂಬಾ ಇಂಪಾರ್ಟೆಂಟು. ಇವತ್ತು ನಾನು ನಿಮಗೊಂದು ಒಳ್ಳೆಯ ರೊಟ್ಟಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಲಂಚ್ ಬಾಕ್ಸ್ಗೂ ತೊಗೊಂಡು ಹೋಗ್ಬೋದು. ಈಗ ಟೈಮ್ ಇಲ್ಲ ನಿಮಗೆ ಪಲ್ಯ ಮತ್ತು ಸಾರು ಈ ಥರ ಎಲ್ಲ ಸಪ್ರೇಟಾಗಿ ಮಾಡ್ಕೊಳಕ್ಕೆ ಅಂದರೆ ಇದನ್ನು ನೀವು ಆರಾಮಾಗಿ ತೊಗೋಬಹುದು. ಸೊ ಇದನ್ನು ತೊಗೊಳ್ಳೋದ್ರಿಂದ ನಿಮಗೆ ಪ್ರೋಟೀನ್ ಜೊತೆಗೆ ಕಾರ್ಬೋಹೈಡ್ರೇಟು ಸಿಗುತ್ತೆ, ನಾರು ಸಿಗುತ್ತೆ, ಹಾಗೆಯೇ ನಿಮಗೆ ಹೆಚ್ಚು ವಿಟಮಿನ್ಸು ಮಿನರಲ್ಸ್ ಕೂಡ ಸಿಗುತ್ತೆ. ಇವತ್ತಿನ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ತೋರಿಸ್ತಾ ಇರುವಂಥ ಬೆಲ್ ಐಕಾನ್ನ ಒತ್ತೋದ್ರಿಂದ ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈ ಚಾನಲ್ನ ಮುಖ್ಯ ಉದ್ದೇಶ ನಿಮಗೆ ಸೈಂಟಿಫಿಕ್ ಬೇಸ್ಡ್ ಇನ್ಫಾರ್ಮೇಷನ್, ನ್ಯೂಟ್ರಿಷನ್ ಮತ್ತು ಡಯಟ್ ರಿಲೇಟೆಡ್ ಕೊಡೋದು. ಮರಿದಿರ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ. ಈ ರೆಸಿಪಿಗೆ ನಾನು 50 ಗ್ರಾಮ್ನಷ್ಟು ಮೊಳಕೆ ಬರಿಸಿರುವಂಥ ಹೆಸರು ಕಾಳನ್ನು ಉಪಯೋಗಿಸ್ತಾ ಇದ್ದೀನಿ. ಮೊಳಕೆ ಬರಿಸೋದಕ್ಕೆ ನೀವು ಹೆಸರು ಕಾಳನ್ನು ರಾತ್ರಿ ಎಲ್ಲ ನೆನೆಸಿಟ್ಟು ನೆಕ್ಸ್ಟ್ ಡೇ ನೀರೆಲ್ಲ ಚೆನ್ನಾಗಿ ಬಸಿದ ಮೇಲೆ ಒಂದು ಕಾಟನ್ ಕ್ಲಾತು ಇಲ್ಲ ಅಂತಂದರೆ ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಟು ನಿಮಗೆ 2 ದಿವಸಕ್ಕೆ ನೋಡಿ ಈ ಥರ ಚೆನ್ನಾಗಿ ಮೊಳಕೆ ಬರುತ್ತೆ. ಈ ಮೊಳಕೆ ಬಂದಿರೋ ಕಾಳನ್ನು ಒಂದು 2 ಸತಿ ನೀರಲ್ಲಿ ಚೆನ್ನಾಗಿ ತೊಳೆದು ನೀರೆಲ್ಲ ಬಸಿದು ಇಟ್ಕೋಬೇಕು. ಒಂದು ಮಿಕ್ಸಿ ಜಾರ್ಗೆ 1 ಇಂಚಿನಷ್ಟು ಶುಂಠಿನ ಹಾಕ್ತಾಯಿದ್ದೀನಿ. ಶುಂಠಿ ಉಪಯೋಗಿಸೋದ್ರಿಂದ ನಿಮಗೆ ಜೀರ್ಣ ಚೆನ್ನಾಗಿ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಹಾಗೆಯೇ ಖಾರಕ್ಕೆ 2 ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಮತ್ತು ಒಂದು 4 ರಿಂದ 5 ಕರಿಬೇವನ್ನು ಉಪಯೋಗಿಸ್ತಾ ಇದ್ದೀನಿ. ನಿಮಗೆ ಖಾರ ಇನ್ನೂ ಬೇಕು ಅಂದರೆ ಇನ್ನೂ 1 ಅಥವಾ 2 ಹಸಿಮೆಣಸಿನ್ಕಾಯಿನ ಹಾಕ್ಕೋಬಹುದು. ಈಗ ನಾವು ತೊಳೆದಿಟ್ಕೊಂಡಿರುವಂತಹ ಮೊಳಕೆ ಬರಿಸಿರೋ ಕಾಳನ್ನು ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಮೊಳಕೆ ಬರಿಸಿರೋ ಕಾಳಲ್ಲಿ ನಮ್ಮ ದೇಹಕ್ಕೆ ಬೇಕಾದಂತಹ ವಿಟಮಿನ್ಸು ಮಿನರಲ್ಸು ಹೆಚ್ಚಾಗಿರೋದ್ರಿಂದ ಇದೊಂದು ಸೂಪರ್ ಫುಡ್ ಅಂತಲೇ ಹೇಳಬಹುದು. ನೀವೇನಾದ್ರೂ ಮಲ್ಟಿ ವಿಟಮಿನ್ಸ್ ಬದಲಿಗೆ ಏನನ್ನು ತೊಗೋಬೇಕು ಅಂತ ಯೋಚನೆ ಮಾಡ್ತಿದ್ರೆ ಈ ಮೊಳಕೆ ಬರಿಸಿರೋ ಕಾಳು ಒಂದು ಒಳ್ಳೆಯ ಮಲ್ಟಿ ವಿಟಮಿನ್ ರೀಪ್ಲೇಸರ್ ಅಂತಲೇ ಹೇಳಬಹುದು. ಈ ರುಬ್ಬಿಟ್ಕೊಂಡಿರೋ ಮಿಶ್ರಣಕ್ಕೆ ನಾನು 1/2 ಸ್ಪೂನಷ್ಟು ಚಕ್ಕೆ ಹಾಗೆ ಲವಂಗದ ಪೌಡರನ್ನು ಹಾಕ್ತಾಯಿದ್ದೀನಿ. ಇದು ನಿಮಗೆ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ. ಹಾಗೆಯೇ ಒಂದು 1/2 ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನದಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಹಾಗೆಯೇ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಹೆಚ್ಚಾಗಿರೋದ್ರಿಂದ ನಿಮಗೆ ಹೊಟ್ಟೆಯಲ್ಲಿ ಏನಾದರೂ ಅಜೀರ್ಣ ಸಮಸ್ಯೆ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೆಯೇ ಇಮ್ಯುನಿಟಿನ ಕೂಡ ಬೂಸ್ಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈಗ ಇದಕ್ಕೆ ನಾನು 100 ಗ್ರಾಮ್ನಷ್ಟು ಗೋಧಿ ಹಿಟ್ಟನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ಈ ಗೋಧಿ ಹಿಟ್ಟನ್ನ ಮನೆಯಲ್ಲೇ ತಯಾರಿಸಿರೋದು. ನೀವು ಕೂಡ ಪ್ಯಾಕೆಟ್ ಗೋಧಿ ಹಿಟ್ಟು ಬದಲಿಗೆ ಆದಷ್ಟು ಮನೆಯಲ್ಲೇ ಗೋಧಿ ಹಿಟ್ಟನ್ನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು.
ಇದಕ್ಕೆ ನಾನು 1/4 ಸ್ಪೂನಷ್ಟು ಉಪ್ಪನ್ನು ಉಪಯೋಗಿಸ್ತಾ ಇದ್ದೀನಿ. ಈಗಂತೂ ಕೆಲವರಿಗೆ ಗೋಧಿ ಹಿಟ್ಟನ್ನ ಬಳಸಿದ ಮೇಲೆ ಡೈಜೆಷನ್ ಇಶ್ಯೂಸು ಬರ್ತಿದೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಮನೇಲೇ ಆದಷ್ಟು ಗೋಧಿ ಹಿಟ್ಟನ್ನ ತಯಾರಿಸ್ಕೊಳ್ಳೋದು ಅಥವಾ ಆರ್ಗ್ಯಾನಿಕ್ ಗೋಧಿ ಹಿಟ್ಟನ್ನ ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು. ಈಗ ಇದಕ್ಕೆ ನಾನು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈ ಕೊತ್ತಂಬರಿ ಮತ್ತು ಪುದೀನ ಉಪಯೋಗಿಸೋದ್ರಿಂದ ನಿಮಗೆ ಅಯನು, ಫೋಲಿಕ್ ಆ್ಯಸಿಡು, ವಿಟಮಿನ್ ಸಿ ಹಾಗೆಯೇ ನಾರಿನ ಅಂಶ ತುಂಬ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಇದರಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಒಂದು ಒಳ್ಳೆಯ ಇಮ್ಯುನಿಟಿನ ಬಿಲ್ಡ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈಗ ಈ ಹಿಟ್ಟನ್ನು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸಾಫ್ಟಾಗಿ ಕಲಿಸ್ಕೋಬೇಕಾಗುತ್ತೆ. ಗೋಧಿ ಹಿಟ್ಟಲ್ಲಿ 100 ಗ್ರಾಮ್ಗೆ 340 ಕಿಲೋ ಕ್ಯಾಲರಿ ಸಿಕ್ಕಿದ್ರೆ ಪ್ರೋಟೀನು 12ರಿಂದ 13 ಗ್ರಾಮ್ ಸಿಗುತ್ತೆ. ಹಾಗೆಯೇ ನಾರು 9ರಿಂದ 10 ಗ್ರಾಮ್ನಷ್ಟು ಸಿಗುತ್ತೆ. ನೀವು ಅದೇ ಮನೇಲೇನಾದರೂ ಗೋಧಿ ಹಿಟ್ಟನ್ನು ಮಾಡಿದ್ರೆ ಆ ಗೋಧಿ ಹಿಟ್ಟಲ್ಲಿ ನಾರಿನ ಅಂಶ ಜಾಸ್ತಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಗೋಧಿ ಹಿಟ್ಟನ್ನು ಜರಡಿ ಹಿಡಿಬೇಡಿ. ಇದರಿಂದಾಗಿ ಅದರಲ್ಲಿರುವಂಥ ಹೊಟ್ಟೆಲ್ಲ ಹೊರಗಡೆ ಬಂದು ನಾರು ತುಂಬಾ ಕಡಿಮೆ ಆಗಿಬಿಡುತ್ತೆ. ನೋಡಿ, ಹಿಟ್ಟನ್ನು ಈ ಥರ ಸಾಫ್ಟಾಗಿ ಕಲಿಸ್ಕೋಬೇಕು. ಈ ಥರ ಸಾಫ್ಟಾಗಿ ಕಲಿಸ್ಕೊಳ್ಳೋದ್ರಿಂದ ನಾವು ರೋಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ಇದನ್ನು ಒಂದು 15 ನಿಮಿಷ ಹಾಗೇ ಬಿಡಬೇಕು. ಸೊ 15 ನಿಮಿಷ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಬಾಲ್ನ ತೊಗೊಂಡು ಅದನ್ನು ಈ ಥರ ಉಂಡೆ ಥರ ಮಾಡ್ಕೊಳ್ಳಿ. ಈ ಥರ ಉಂಡೆ ಮಾಡ್ಕೊಂಡಾದಮೇಲೆ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ನಿಧಾನಕ್ಕೆ ಲಟ್ಟಿಸ್ಕೋಬೇಕಾಗುತ್ತೆ. ವೆಜಿಟೇರಿಯನ್ಸ್ಗೆ ಒಂದು ಒಳ್ಳೆಯ ಪ್ರೋಟೀನ್ ಸೋರ್ಸು ಕಾಳುಗಳು. ಆದರೆ ಕಾಳುಗಳನ್ನು ಕೆಲವರು ಹಾಗೆ ತೊಗೊಳೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಡೈಜೆಷನ್ ಇಶ್ಯೂಸ್ ಆಗುತ್ತೆ. ಮತ್ತು ಮಕ್ಕಳಿಗೂ ಕೂಡ ಅದನ್ನು ಕೊಡೋದಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಅದೇ ನೀವು ಮೊಳಕೆ ಬರೆಸಿದ್ರೆ ಅದರಲ್ಲಿ ಇರುವಂತಹ ಫೈಟಿಕ್ ಆ್ಯಸಿಡು ಕಡಿಮೆ ಆಗುತ್ತೆ ಮತ್ತು ಡೈಜೆಷನ್ನು ಸುಲಭ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಇದರಲ್ಲಿರುವಂತಹ ವಿಟಮಿನ್ಸು, ಮಿನರಲ್ಸು ನಿಮಗೆ ಕಾಳಿಗಿಂತ 10 ಪಟ್ಟು ಹೆಚ್ಚಾಗುತ್ತೆ. ಪ್ರೋಟೀನ್ ಕೂಡ ನಿಮಗೆ 3 ಪಟ್ಟು ಜಾಸ್ತಿ ಆಗುತ್ತೆ. ಇದರಿಂದಾಗಿ ವೆಜಿಟೇರಿಯನ್ಸ್ಗೆ ಇದು ಒಂದು ಕಂಪ್ಲೀಟ್ ಪ್ರೋಟೀನ್ ಅಂತಲೇ ಹೇಳಬಹುದು. ನಮ್ಮ ದೇಹಕ್ಕೆ 9 ಥರದ ಅಮೈನೋ ಆ್ಯಸಿಡ್ಸು ಬೇಕಾಗುತ್ತೆ. ಈ ಮೊಳಕೆ ಬೆರೆಸಿರೋ ಕಾಳಲ್ಲಿ ಇವೆಲ್ಲ ಸಿಗೋದ್ರಿಂದ ನಿಮಗೆ ಹೇರು, ನೀಲ್ಸು, ಮಸಲ್ಸು ಹೀಗೆ ಪ್ರತಿಯೊಂದೂ ಚೆನ್ನಾಗಿ ಬಿಲ್ಡ್ ಆಗೋದಕ್ಕೆ ಮತ್ತು ಗ್ರೋ ಆಗೋದಕ್ಕೂ ಕೂಡ ಸಹಾಯ ಆಗುತ್ತೆ. ಹಿಟ್ಟು ಹೆಚ್ಚು ಸಾಫ್ಟ್ ಆಗಿರೋದ್ರಿಂದ ಈ ಥರ ಲಟ್ಟಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ನಿಮಗೆ ಅದು ರೌಂಡ್ ಶೇಪಲ್ಲಿ ಬರ್ತಿಲ್ಲ ಅಂದರೆ ಈ ಥರ ಯಾವುದಾದ್ರು ಡಬ್ಬಿದು ದೊಡ್ಡ ಮುಚ್ಚಳ ಇರುತ್ತಲ್ಲ, ಅದರ ಸಹಾಯದಿಂದ ಈ ಥರ ರೌಂಡಾಗಿ ಅದನ್ನು ಕಟ್ ಮಾಡಿಕೊಂಡು ಮಿಕ್ಕಿರೋ ಹಿಟ್ಟನ್ನೆಲ್ಲ ತೆಗೆದಿಟ್ಕೊಂಡ್ರೆ ನಿಮಗೆ ಶೇಪ್ ಕೂಡ ಕ್ಲೀನಾಗಿ ಸರ್ಕಲಲ್ಲೇ ಬರುತ್ತೆ. ಮೊಳಕೆ ಬರೆಸಿರೋ ಕಾಳಿಗೆ ಕಂಪೇರ್ ಮಾಡಿದ್ರೆ ಕ್ಯಾಲರೀಸು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಅಯನು ಮತ್ತು ವಿಟಮಿನ್ ಸಿದು ಕ್ವಾಂಟಿಟಿ ಕೂಡ ಜಾಸ್ತಿ ಆಗೋದ್ರ ಜೊತೆಗೆ ಅದರದ್ದು ಅಬ್ಸಾರ್ಪ್ಷನ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ತವಾ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಈ ಥರ ಲಟ್ಟಿಸ್ಕೊಂಡಿರೋಂತಹ ರೊಟ್ಟಿನ ಹಾಕ್ಕೊಂಡು ಎರಡೂ ಕಡೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ನೀವೇನಾದರೂ ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ಈ ಮೊಳಕೆ ಕಾಳು ತುಂಬ ಬೇಗ ಬೇಯೋದಿಲ್ಲ. ಸೊ ಹಾಗಾಗಿ ನಿಮಗೆ ಹಸಿದು ಅನಿಸ್ಬಹುದು. ಅದೇ ನೀವು ಲೋ ಫ್ಲೇಮಲ್ಲಿ ಇಟ್ಟರೆ ಇದು ರೊಟ್ಟಿ ತುಂಬ ಗಟ್ಟಿ ಆಗುತ್ತೆ. ಸೊ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ತಿರುಗಿಸ್ತಾ ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ಪ್ರೌಟ್ಸು ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ ಆಗಿರೋದ್ರಿಂದ ಶುಗರ್ ಪೇಷಂಟ್ಸ್ಗೆ ಇದು ಒಂದು ಒಳ್ಳೆಯ ಫುಡ್ ಅಂತಲೇ ಹೇಳಬಹುದು. ತಿಂದಾದ್ಮೇಲೆ ನಿಮ್ಮ ಶುಗರ್ ಲೆವೆಲ್ ತುಂಬ ಫ್ಲಕ್ಚುಯೇಟ್ ಆಗ್ತಿದ್ರೆ ನೀವು ಈ ಥರ ರೊಟ್ಟಿನ ಮಾಡಿ ತೊಗೊಂಡ್ರೆ ಪೋಸ್ಟ್ ಪ್ರ್ಯಾಂಡಿಯಲ್ ಶುಗರ್ ಲೆವೆಲ್ಲು ಕಡಿಮೆ ಆಗುತ್ತೆ. ಮೊಳಕೆ ಕಾಳಲ್ಲಿ ವಿಟಮಿನ್ ಕೆ ಕೂಡ ಒಳ್ಳೆಯ ಪ್ರಮಾಣದಲ್ಲಿ ಇರೋದ್ರಿಂದ ಬೋನು ಗಟ್ಟಿಯಾಗೋದಕ್ಕೆ ಹಾಗೆಯೇ ಹೆಲ್ದಿಯಾಗಿರೋದಕ್ಕೆ ಸಹಾಯ ಮಾಡುತ್ತೆ. ಇದರಿಂದಾಗಿ 45-50 ವರ್ಷದ ಮೇಲೆ ಬರುವಂತಹ ಮೂಳೆ ಸವಿತ ಅಂದರೆ ಆಸ್ಟಿಯೋಪೋರೋಸಿಸ್ನ ಕೂಡ ನಾವು ತಡೆಯಬಹುದು. ಇದರಲ್ಲಿರುವಂತಹ ನಾರು ಕಾನ್ಸ್ಟಿಪೇಷನ್ನ ಕಡಿಮೆ ಮಾಡಿ ಬಾಡಿಯಲ್ಲಿರುವಂತಹ ಕಲ್ಮಶನ ಮಲದ ಮೂಲಕ ಹೊರಗಡೆ ಹಾಕೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಕೂಡ ಹೆಚ್ಚಾಗಿರೋದ್ರಿಂದ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಸ್ಪ್ರೌಟ್ಸಲ್ಲಿರುವಂತಹ ಎನ್ಸೈಮ್ಸು ಫ್ಯಾಟ್ನ ಕರಗೋಕ್ಕೆ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ನಿಮಗೆ ಅನ್ನೆಸೆಸರಿ ಕ್ರೇವಿಂಗ್ ಆಗ್ತಿದ್ರೆ ಅದನ್ನು ತಡೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಇಲ್ಲಿ ತೋರಿಸಿರುವಂತಹ ಹಿಟ್ಟಿಂದ ಒಟ್ಟು ನನಗೆ 4 ರೊಟ್ಟಿ ಆಯಿತು. ಸೊ ನೀವು ಒಂದು ಸತಿಗೆ 2 ರೊಟ್ಟಿನ ಉಪಯೋಗಿಸ್ಕೋಬಹುದು. ಅದ್ರ ಜೊತೆಗೆ 1 ಗ್ಲಾಸ್ ಮಜ್ಜಿಗೆ ಹಾಗೆಯೇ 1 ದೊಡ್ಡ ಕಪ್ಪಷ್ಟು ಸ್ಯಾಲಡ್ಸ್ನ ತೊಗೋಬೇಕಾಗುತ್ತೆ.
ನೋಡಿ ಈ ರೊಟ್ಟಿ ಎಷ್ಟು ಸಾಫ್ಟಾಗಿದೆ. ಇದನ್ನು ನೀವು ಎಷ್ಟು ಹೊತ್ತಿಟ್ಟರು ಇದೇ ಥರ ಸಾಫ್ಟಾಗಿರುತ್ತೆ. ನೀವು ಇದೇ ರೊಟ್ಟಿಗೆ ಹೆಚ್ಚು ತರಕಾರಿ ಮತ್ತು ಸೊಪ್ಪನ್ನ ಹಾಕಿ ರೊಟ್ಟಿ ಮಾಡಿದ್ರೆ ಇದನ್ನು ಹಾಗೇ ಒಂದು ಸ್ವಲ್ಪ ಪಿಕಲ್ ಜೊತೆಗೆ ಬೇಕಾದರೂ ತೊಗೋಬಹುದು. ಈ ಸೈಜಿನ ಒಂದು ರೊಟ್ಟಿ ಸುಮಾರು 150 ಕಿಲೋ ಕ್ಯಾಲರಿ ಕೊಟ್ಟರೆ 8 ಗ್ರಾಮ್ ಅಷ್ಟು ಪ್ರೋಟೀನ್ನ ಕೊಡುತ್ತೆ. 2 ರಿಂದ 3 ಗ್ರಾಮ್ ಅಷ್ಟು ನಾರು ಕೂಡ ಸಿಗುತ್ತೆ. ಖಂಡಿತ ಟ್ರೈ ಮಾಡ್ತೀರಲ್ಲ. ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಮರೀದಿರ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಇದನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಹಾಗೆ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.